ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳ ವಿಚಾರಣೆ ಸಂದರ್ಭದಲ್ಲಿ ದೂರುದಾರ ಜಯಂತ್ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ತಂಡ ಹೊಡೆದಿದ್ದಾರೆ. ಏನೇ ಪ್ರಶ್ನೆ ಕೇಳಿದ್ರೂ ಕೂಡ ಎಸ್ಐಟಿ ಅನ್ನೋದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಉತ್ತರವನ್ನ ಕೊಡ್ತಾ ಇಲ್ಲ ಜಯಂತ್. ವಿಚಾರಣೆ ಸತತವಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜಯಂತ್ ಅವ್ರನ್ನ ಪ್ರಶ್ನೆ ಕೇಳಿದಾಗ ಮಠಣ್ಣನವರ್ ತಿಮ್ರೋಡಿ ವಿಚಾರ ನನಗೇನೂ ಗೊತ್ತಿಲ್ಲ, ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ, ಆದರೆ ಮುಂದೇನು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಜಯಂತ್ ಉತ್ತರಿಸಿದ್ದಾರೆ. ಅದು ಗೊತ್ತಿಲ್ಲ, ಅದು ನನಗೆ ಗೊತ್ತೇ ಇಲ್ಲ. ಯಾರು ಹೇಳಿದ್ದು ಅದು ಗೊತ್ತಿಲ್ಲ ನನಗೆ. SIT ತನಿಖೆ ಆಗುವಾಗ ನಾನಿಲ್ಲಿ ಅಕ್ಕವ್ರ ಮನೆಯಲ್ಲಿ ಇರ್ತೀನಿ, ಊರಿಗೆ ಹೋಗ್ತಾ ಇರ್ತೀನಿ, ಆವಾಗ ಅದರ ರೀತಿಯಲ್ಲಿ ಇದ್ದೀನಿ ಸರ್ ನಾನು. ಈಗ ಯಾಕೆ ತಿಮ್ಮರೋಡಿ ಎಲ್ಲೂ ಕಾಣಿಸ್ತಾನೆ ಇಲ್ಲ? ಅವ್ರು ಬರ್ತಾರೆ ಸರ್. ಯಾರು ಹೇಳೋ ಏನಕ್ಕೆ ತನಿಖೆ ಆಗ್ತಾ ಇರುವ ಬರಬೇಕಾ? ಸುಮ್ಮನೆ ಬಂದು ಹೋಗ್ತಾ ಇರಬಾರ್ದಲ್ಲ. ಯಾಕೆ ಅಂತಾರೆ ಎಲ್ಲ ಒಟ್ಟಿಗೆ ಮನೇಲಿ ಒಂದೇ ಮನೇಲಿ ಇದ್ರಿ, ಈಗೆಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಿದ್ದೀರಿ, ಯಾಕೆ ಅಂತ ಏನಾದ್ರು ಬಿರುಕು ಬಿಡಿದ್ಯಾ? ಬಿರುಕಲ್ಲ ಸರ್. SIT ತನಿಖೆ ಆಗುವಾಗ ಇವರು ಕಳಿಸ್ತಾ ಇರುವಾಗ ತಿರ್ಗಾ ಹೋಗಿ ಎಲ್ಲರೂ ಸೇರೋದು, ಸಭೆ ಸೇರೋದು ಮಾಡಬಾರ್ದು. ಅದು ಉದ್ದೇಶ, ಬೇರೆ ಏನಕ್ಕಲ್ಲ. ತಿಮ್ಮರೋಡಿ ಮನೆಯಿಂದ ಮಟ್ಟಣ್ಣವ್ರನ್ನ ಹೊರಗೆ ಅದು ಗೊತ್ತಿಲ್ಲ ಸರ್ ನನಗೆ. ಅದೆಲ್ಲ ಹೇಳಲಿಕ್ಕೆ ನಾನೀಗ SIT ತನಿಖೆ ಇಲ್ವಾ ಅದನ್ನೆಲ್ಲ ಸರ್, ಅದೆಲ್ಲ ನಮಗೆ ಹೇಳೋಲ್ಲ. ಮುಂದಕ್ಕೆ ನಾನು ಬರ್ತೀನಿ, ಬಂದು ನಿಮ್ಮದೆಲ್ಲ ಮುಂದೆ ಸಿಗೋಲ್ಲ. ಓಕೆನಾ ಸರ್? ಎಲ್ಲವನ್ನೂ SIT ತನಿಖೆ ಆಗ್ತಾ ಇದೆ. SIT ತನಿಖೆ ಆಗ್ತಾ ಇದೆ. SIT ತನಿಖೆ ಸರ್ ಎಲ್ಲ ಅವರ ವರದಿ ಕೊಡ್ತಾರೆ. ಸರ್ ಏನಿದ್ರು SIT ನಾನು ಹೇಳಿದ್ರೆ ಇವಾಗ ನಾನೊಂದು ಹೇಳೋದು SITಗೆ ಒಂದು ಹೇಳೋದು ಆಗಬಾರ್ದಲ್ಲ ಸರ್? ಸತ್ಯ ಹೋಗ್ಬೇಕಲ್ಲ. ಡೆಲ್ಲಿಗೆ ಹೋಗಿದ್ದು 2 ಸರಿ ಸತ್ಯ. ಏನಾಗಲಿ, ಏನಿದೆ SIT ಡೆಲ್ಲಿಗೆ ಹೋಗಿರೋದು ಸತ್ಯನ ಸುಳ್ಳ? SIT ಡೆಲ್ಲಿಗೆ ಹೋಗಿರೋದು ಅವಳು ಸಿಗೋಲ್ಲ. ನೋಡಿ ಮನೆಗೆ ಹೋಗ್ತಿಲ್ವಂತೆ. ಅದು ಗೊತ್ತಿಲ್ಲ, ಅದು ನನಗೆ ಗೊತ್ತೇ ಇಲ್ಲ. ಯಾರು ಹೇಳಿದ್ದು ಅದು ಗೊತ್ತಿಲ್ಲ ನನಗೆ. SIT ತನಿಖೆ ಆಗುವಾಗ ನಾನಿಲ್ಲಿ ಅಕ್ಕವ್ರ ಮನೆಯಲ್ಲಿ ಇರ್ತೀನಿ, ಊರಿಗೆ ಹೋಗ್ತಾ ಇರ್ತೀನಿ, ಆವಾಗ ಅದರ ರೀತಿಯಲ್ಲಿ ಇದ್ದೀನಿ ಸರ್ ನಾನು. ಈಗ ಯಾಕೆ ತಿಮ್ಮರೋಡಿ ಎಲ್ಲೂ ಕಾಣಿಸ್ತಾನೆ ಇಲ್ಲ? ಅವ್ರು ಬರ್ತಾರೆ ಸರ್. ಯಾರು ಹೇಳೋ ಏನಕ್ಕೆ ತನಿಖೆ ಆಗ್ತಾ ಇರುವ ಬರಬೇಕಾ? ಸುಮ್ಮನೆ ಬಂದು ಹೋಗ್ತಾ ಇರಬಾರ್ದಲ್ಲ. ಯಾಕೆ ಅಂತಾರೆ ಎಲ್ಲ ಒಟ್ಟಿಗೆ ಮನೇಲಿ ಒಂದೇ ಮನೇಲಿ ಇದ್ರಿ, ಈಗೆಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಿದ್ದೀರಿ, ಯಾಕೆ ಅಂತ ಏನಾದ್ರು ಬಿರುಕು ಬಿಡಿದ್ಯಾ? ಬಿರುಕಲ್ಲ ಸರ್. SIT ತನಿಖೆ ಆಗುವಾಗ ಇವರು ಕಳಿಸ್ತಾ ಇರುವಾಗ ತಿರ್ಗಾ ಹೋಗಿ ಎಲ್ಲರೂ ಸೇರೋದು, ಸಭೆ ಸೇರೋದು ಮಾಡಬಾರ್ದು. ಅದು ಉದ್ದೇಶ, ಬೇರೆ ಏನಕ್ಕಲ್ಲ. ತಿಮ್ಮರೋಡಿ ಮನೆಯಿಂದ ಮಟ್ಟಣ್ಣವ್ರನ್ನ ಹೊರಗೆ ಅದು ಗೊತ್ತಿಲ್ಲ ಸರ್ ನನಗೆ. ಅದೆಲ್ಲ ಹೇಳಲಿಕ್ಕೆ ನಾನೀಗ SIT ತನಿಖೆ ಇಲ್ವಾ ಅದನ್ನೆಲ್ಲ ಸರ್, ಅದೆಲ್ಲ ನಮಗೆ ಹೇಳೋಲ್ಲ. ಮುಂದಕ್ಕೆ ನಾನು ಬರ್ತೀನಿ, ಬಂದು ನಿಮ್ಮದೆಲ್ಲ ಮುಂದೆ ಸಿಗೋಲ್ಲ. ಓಕೆನಾ ಸರ್? ಎಲ್ಲವನ್ನೂ SIT ತನಿಖೆ ಆಗ್ತಾ ಇದೆ. SIT ತನಿಖೆ ಆಗ್ತಾ ಇದೆ. SIT ತನಿಖೆ ಸರ್ ಎಲ್ಲ ಅವರ ವರದಿ ಕೊಡ್ತಾರೆ. ಸರ್ ಏನಿದ್ರು SIT ನಾನು ಹೇಳಿದ್ರೆ ಇವಾಗ ನಾನೊಂದು ಹೇಳೋದು SITಗೆ ಒಂದು ಹೇಳೋದು ಆಗಬಾರ್ದಲ್ಲ ಸರ್? ಸತ್ಯ ಹೋಗ್ಬೇಕಲ್ಲ. ಡೆಲ್ಲಿಗೆ ಹೋಗಿದ್ದು 2 ಸರಿ ಸತ್ಯ. ಏನಾಗಲಿ, ಏನಿದೆ SIT ಡೆಲ್ಲಿಗೆ ಹೋಗಿರೋದು ಸತ್ಯನ ಸುಳ್ಳ? SIT ಡೆಲ್ಲಿಗೆ ಹೋಗಿರೋದು ಅವಳು ಸಿಗೋಲ್ಲ. ನೋಡಿ ಮನೆಗೆ ಹೋಗ್ತಿಲ್ವಂತೆ. ಅದು ಗೊತ್ತಿಲ್ಲ, ಅದು ನನಗೆ ಗೊತ್ತೇ ಇಲ್ಲ. ಯಾರು ಹೇಳಿದ್ರು? ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಒಬ್ಬೊಬ್ಬರಿಗೇನೆ SIT ಬಿಸಿ ತಟ್ಲಿಕ್ಕೆ ಪ್ರಾರಂಭ ಆದ ನಂತರದಲ್ಲಿ ಒಬ್ಬೊಬ್ಬರ ಹೇಳಿಕೆ, ಆ ಹೇಳಿಕೆಯಲ್ಲಿ ಹಿಂದೆ ಇರ್ತಾ ಇದ್ದ ಜೋಶ್, ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇದೆಯಾ ಅಂತ ಹೇಳಿ ತಾಸ್ಗಟ್ಲೆ ಮಾತನಾಡ್ತಾ ಇದ್ದ ಜಯಂತ್ ಅವರು ಇವತ್ತು ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾಗೆ SIT ಬಿಟ್ಟರೆ ಬೇರೆ ಏನು ಪ್ರತಿಕ್ರಿಯೆ ನೀಡಲಿಕ್ಕೆ ತಯಾರಿಲ್ಲ. ಈ ಬದಲಾವಣೆ ಯಾಕಿರಬಹುದು? ಸ್ಮಿತಾ, ನೋಡಿ SIT ತನಿಖೆ ಸತ್ಯಶೋಧನೆಗೆ ಇಳಿದಿದೆ. SIT ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿ, ಎಲ್ಲರನ್ನೂ ಕೂಡ ಮುಖಾಮುಖಿ ಕೂರಿಸಿ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು SIT ತನಿಖಾ ತಂಡ ಮಾಡ್ತಾ ಇದೆ. ಆದರೆ ಇಲ್ಲಿ ಮತ್ತೊಮ್ಮೆ ಏನಾದರೂ ದಿಕ್ಕು ತಪ್ಪಿಸುವಂಥ ಕೆಲಸಗಳು ಆಗ್ತಾ ಇದೆಯಾ ಅನ್ನುವ ಅನುಮಾನಗಳು ಈ ಕ್ಷಣಕ್ಕೆ ಕಾಡ್ತಾ ಇರುವಂಥದ್ದು. ತಮಗೆ ಇದ್ದಂಥ ಒಂದು ಪ್ಲಾನ್ ಏನಿತ್ತು, ಆ ಪ್ಲಾನ್ ಸಕ್ಸಸ್ ಮಾಡಿಕೊಳ್ಳೋದಕ್ಕೆ ಇಷ್ಟೆಲ್ಲ ಷಡ್ಯಂತ್ರಗಳನ್ನು ಮಾಡಲಾಯ್ತಾ ಅನ್ನುವ ಅನುಮಾನಗಳೀಗ ವ್ಯಕ್ತವಾಗ್ತಾ ಇದೆ. ಸ್ಮಿತಾ, ನೋಡಿ ಯಾಕೆ ಅಂತಂದರೆ ಬಹಳ ವರ್ಷಗಳಿಂದ ಹೋರಾಟಗಳನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಮಾಡ್ಕೊಂಡ್ಬಂದಿದ್ರು. ಅದೇ ಯಾವುದಕ್ಕೂ ಕೂಡ ತನಿಖೆಯ ವಿಚಾರವಾಗಿ ಎಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇರಲಿಲ್ಲ. ಆದರೆ ಈ ಒಂದು ಬುರುಡೆ ವಿಚಾರವನ್ನು ಪ್ರಸ್ತಾಪ ಮಾಡಿ ಇಲ್ಲಿ
ಷಡ್ಯಂತ್ರವನ್ನು ಮಾಡಿ ಕೊನೆಗೂ ಕೂಡ ತಾವು ಅಂದುಕೊಂಡಿದ್ದನ್ನು ಸಾಧಿಸಿದ್ದಾರಾ ಈ ತಿಮರೋಡಿ ಗ್ಯಾಂಗ್ ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂಥ ಅನುಮಾನ. ನೋಡಿ, ಆರಂಭದ ದಿನದಲ್ಲಿ ಇದನ್ನು ಯಾಕೆ ಅಂತ ನಾನು ಮುಂದಿನ ದಿನದಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಪ್ರಮುಖವಾಗಿ ಈಗ ಇರುವಂಥ ಅನುಮಾನಗಳು, ಯಾಕೆಂದರೆ ಇವರೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಹೋಗಿ SITಯಲ್ಲಿ ಇವರು ಇಲ್ಲಿಯವರೆಗೂ ಕೂಡ ಏನೆಲ್ಲ ಸಂಗ್ರಹಿಸಿದ್ದಾರೆ, ದಾಖಲೆಗಳಾಗಿರ್ಬೋದು ಅಥವಾ ವಿಡಿಯೋಗ್ರಫಿಗಳಾಗಿರ್ಬೋದು, ಎಲ್ಲವನ್ನು ಕೂಡ SITಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾವುತನ ಕುಟುಂಬಸ್ಥರು ಕೂಡ ಹೈಕೋರ್ಟಲ್ಲಿ ಇದ್ದಂಥ ಕೇಸನ್ನು ವಿಡ್ರಾ ಮಾಡಿಕೊಂಡು ಬಂದು SITಗೆ ಕಂಪ್ಲೇಂಟನ್ನು ಕೊಟ್ಟು ಇದು ನೀವು ಕೂಡ ತನಿಖೆಯನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದವರು ಇವಾಗ ಎಲ್ಲರೂ ಕೂಡ ದೂರ ದೂರ ಆಗಿಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅದರಲ್ಲೂ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಿಂದ ಮಟ್ಟಣ್ಣ ಅವರನ್ನು ಹೊರಗೆ ಹಾಕಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ಅಲ್ಲಿಂದಲೇ ನಮಗೆ ಸಿಕ್ಕಿರುವಂಥ ಮಾಹಿತಿ ಇದು. ಯಾಕೆ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಬರ್ತಾ ಇದ್ರು, ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಪೊಲೀಸರು ಬಂದು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಇದೇ ಮಟ್ಟಣ್ಣವ್ರ ಜೊತೆಲಿದ್ದರು. ಮಟ್ಟಣ್ಣವರು ಅವರು ಪೊಲೀಸ್ ಸ್ಟೇಷನ್ ಬಳಿ ರಾತ್ರಿ 1:30 ಕೂಡ ಕಾಯ್ತಿದ್ರು. ಬೇಲ್ ಸಿಕ್ಕಾರು ಕೂಡ ಅವರ ಜೊತೆಲೇ ಇರ್ತಿದ್ರು. ಆದರೆ ಇವರೆಲ್ಲರೂ ಕೂಡ ಈಗ ಠಾಣೆಗೆ ಬರ್ತಿದ್ದಾರೆ. ಆದರೆ ಮಟ್ಟಣ್ಣವರು ಮಾತ್ರ, ತಿಮರೋಡಿ ಮಾತ್ರ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಸ್ಮಿತಾ, ನೋಡಿ, ಈ ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಆರಂಭದ ದಿನದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರನ ಪುತ್ರ ಇವರೆಲ್ಲರೂ ಕೂಡ ಕರ್ಕೊಂಬಂದು ಪ್ರತಿನಿತ್ಯ ಕೂಡ ಮಟ್ಟಣ್ಣವರನ್ನು SIT ಕಚೇರಿಗೆ ಬಿಟ್ಟು ವಾಪಸ್ ತಳ್ತಾ ಇದ್ರು. ಆದರೆ ಕಳೆದ 3-4 ದಿನಗಳಿಂದ ಪುರಂದರಗೌಡ ಕರ್ಕೊಂಡು ಬಂದು ಅವರನ್ನು SIT ಕಚೇರಿಗೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸೌಜನ್ಯ ಅವರ ಮಾವ ಪುರಂದರಗೌಡ. ಹಾಗಾದರೆ ಮಟ್ಟಣ್ಣವ್ರು ಎಲ್ಲಿ ಉಳ್ಕೊಳ್ತಿದ್ದಾರೆ ಅನ್ನೋ ಪ್ರಶ್ನೆಗಳಿದ್ದಾಗ ತಿಮರೋಡಿ ಮನೆಯಿಂದ ಹೊರ ಹಾಕಲಾಗಿದೆ. ಹಾಗಾಗಿ ಅವರು ಪ್ರಾಂಗಣದ ಬಳಿ ಇರುವಂಥ ಸೌಜನ್ಯ ಅವರ ನಿವಾಸದಲ್ಲಿ ಅವರು ಈಗ ವಾಸ್ತವ್ಯವನ್ನು ಹೂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇದನ್ನು ಹೊರತುಪಡಿಸಿ ಇನ್ನು ಜಯಂತ್ ಅವರಾಗಿರ್ಬೋದು, ನಿನ್ನೆಷ್ಟು ನಾವು ಗಮನಿಸಿದ್ವಿ, ಅವರ ಬ್ಯಾಗಿನಲ್ಲಿ ಬಟ್ಟೆನ ಇಟ್ಕೊಂಡು ಬರ್ತಾ ಇದ್ರು. ಮುಂಚೆ ಎಲ್ಲ ಇಲ್ಲಿಂದನೇ ಒಟ್ಟೊಟ್ಟಿಗೆ ಒಂದೇ ಕಾರಲ್ಲಿ ಬರ್ತಾ ಇದ್ರು. ಅಭಿಷೇಕ್ ಕೂಡ ಬಂದಾಗ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರನ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು. ಮನಾಫ್ ಕೂಡ ಈ ಹಿಂದೆ ಬಂದಾಗ ಆ ತಿಮರೋಡಿ ಅವರ ಮನೆಗೆ ಹೋಗಿದ್ರು. ಆದರೆ ಇತ್ತೀಚಿನ ಕಳೆದ 1 ವಾರದ ಬೆಳವಣಿಗೆಯನ್ನು ನೋಡಿದಾಗ ಎಲ್ಲರೂ ಕೂಡ ಬೇರೆ ಬೇರೆಯಾಗಿ ಬರ್ತಿದ್ದಾರೆ. ಒಬ್ಬರು ಸೌಜನ್ಯ ಅವರ ನಿವಾಸದಲ್ಲಿದ್ದರೆ, ಇನ್ನೊಬ್ಬರು ಲಾಡ್ಜಲ್ಲಿ ಉಳ್ಕೊಳ್ತಿದ್ದಾರೆ, ಇನ್ನೊಬ್ಬರು ಮನೆಯಿಂದ, ಅವರ ಸ್ವಂತ ಮನೆಯಿಂದ ಕಡಬದಿಂದ ಓಡಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಿರುಕು ಮೂಡಿರೋದು ಸತ್ಯ. ಆದರೆ ಇದರ ಹಿಂದೆ ಏನಾದರೂ ಪ್ಲಾನ್ಗಳು ಇದೆಯಾ, ಬೇರೆಯದ್ದೇ ಷಡ್ಯಂತ್ರವನ್ನು ಕೂಡ ರೂಪಿಸಿ ಈ ರೀತಿಯಾಗಿ ಎಲ್ಲರೂ ಕೂಡ ಬೇರೆ ಬೇರೆ ಆಗಿದ್ದೀವಿ ಎನ್ನುವ ಬಿಂಬಿಸಿಕೊಳ್ಳುವಂಥ ಕೆಲಸಗಳೇನಾದರೂ ಆಗ್ತಾ ಇದೆ ಅನ್ನೋದು ಮುಂದಿನ ದಿನದಲ್ಲಿ ಎಲ್ಲವೂ ಕೂಡ ಬಹಿರಂಗ ಆಗಲಿದೆ. ಸ್ಮಿತಾ, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. SIT ರಚನೆ ಆದ ನಂತರದಲ್ಲಿ ಚಿನ್ನಯ್ಯ ಅಥವಾ ಮುಸುಕುದಾರಿ ತೋರಿಸಿದ ಜಾಗದ ಉತ್ಖನನ ಆಗೋ ಸಂದರ್ಭದಲ್ಲಿ ಬಹಳ ಆಕ್ಟಿವ್ ಆಗಿ ತನಿಖೆ ಸಾಗ್ತಾ ಇತ್ತು. ಆದರೆ SIT ಅಧಿಕಾರಿಗಳು ಈ ಚಿನ್ನಯ್ಯನನ್ನ ವಶಕ್ಕೆ ಪಡೆದ ಬಳಿಕ ಸ್ವಲ್ಪ ಸ್ಲೋ ಡೌನ್ ಆಯ್ತಾ ತನಿಖೆ ಅನ್ನೋ ಅನುಮಾನಗಳು ಕಾಡ್ತಾ ಇದೆ. ಚಿನ್ನಯ್ಯನ ಕಸ್ಟಡಿ ಬಳಿಕ ನಿಧಾನವಾಯ್ತಾ ತನಿಖೆ, ನಿಧಾನಗತಿಯಲ್ಲಿ ಸಾಗ್ತಾ ಇದೆ SIT ತನಿಖೆ. ಏನಿದ್ರು ಕೇವಲ ನೋಟಿಸ್ ಕೊಡೋದು, ವಿಚಾರಣೆಗೆ ಕರೆಯೋದು, ಇದಕ್ಕೆ ಸೀಮಿತವಾಗಿದೆ ತನಿಖೆ. ಆದರೆ ನಿಧಾನವಾಗಿ ತನಿಖೆ ಸಾಗ್ತಾ ಇದ್ರು. ಬುರುಡೆ ಷಡ್ಯಂತ್ರವನ್ನ ಭೇದಿಸುವಲ್ಲಿ SIT ಅಧಿಕಾರಿಗಳು ನಿರತರಾಗಿದ್ದಾರೆ. ಈ ಪ್ರಕರಣದ ಸೂತ್ರಧಾರಿಗಳನ್ನ ಪತ್ತೆ ಹಚ್ತಾ ಇದೆ SIT. ವಿಠ್ಠಲಗೌಡ, ಸೌಜನ್ಯ ಮಾವ, ಆತ ಬುರುಡೆ ತಂದಿದ್ದಾನೆ ಎನ್ನಲಾದ ಜಾಗದಲ್ಲೇ 2 ಬಾರಿ ಮಹಜರು ಮಾಡಲಾಗಿದೆ. ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದವರ ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡಲಾಗ್ತಾ ಇದೆ. ಆರೋಪಿಗಳ ಬಂಧನ ತಡೆ ಆಗ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಗ್ ದಿನೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಅನೇಕ ಷಡ್ಯಂತರಗಳನ್ನ ಎಳೆ ಎಳೆಯಾಗಿ ಭೇದಿಸ್ತಾ ಇದೆ SIT. ಅನೇಕರನ್ನ ಕರೆದು ವಿಚಾರಣೆ ಕೂಡ ಒಳಪಡಿಸ್ತಾ ಇದೆ. ಆದ್ರೆ ಪ್ರಕರಣದ ತನಿಖೆ ಸ್ಲೋ ಡೌನ್ ಆಯ್ತಾ ಅನ್ನೋ ಅನುಮಾನ ಒಂದು ಕಡೆಯಲ್ಲಿ. ಸದ್ಯಕ್ಕೇನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಹೌದು ಸ್ಮಿತಾ, ಈ ರೀತಿಯಾದಂಥ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದರೆ ಕೇವಲ ನೋಟಿಸು ಕೊಡ್ತಾರೆ, ಮರುದಿನ ವಿಚಾರಣೆಗೆ ಹಾಜರಾಗ್ತಾರೆ. ಈ ರೀತಿಯಾದಂಥ ಪ್ರೊಸೀಜರೇ ಕಳೆದ ಕೆಲವು ದಿನಗಳಿಂದ ನಡೀತಾ ಇದ್ರೆ ಯಾವುದೇ ರೀತಿಯಾದಂಥ ವೇಗ ಪಡೆದುಕೊಳ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆರಂಭದಲ್ಲಿ ನೋಡೋದಾದರೆ SIT ರಚನೆ ಆದ ಬಳಿಕದಲ್ಲಿ ಮಂಗಳೂರಿನ ಮಲ್ಲಿಕಟ್ಟೆ ಆಫೀಸ್ನಲ್ಲಿ 2 ದಿನಗಳ ವಿಚಾರಣೆ ಬಿಟ್ಟರೆ ಆ ಬಳಿಕ ನೇರವಾಗಿ ಪಾಯಿಂಟ್ಗಳನ್ನು ಗುರುತು ಮಾಡಿದ್ರು. ಆ ಬಳಿಕ ಉತ್ಖನನ ಕೂಡ ಭಾಳಷ್ಟು
ವೇಗವಾಗಿ ಆಗ್ತಾ ಹೋಯಿತು. ಆದರೆ ಆ ಬಳಿಕ ಯಾವಾಗ ಆತನನ್ನು ಬಂಧನ ಆಯಿತು, ಆ ಬಳಿಕದ ಪ್ರೊಸೆಸ್ಗಳು ತುಂಬ ನಿಧಾನ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ರೀತಿಯಾದಂಥ ಚರ್ಚೆ ಆಗ್ತಾ ಇದೆ. ಅಂದರೆ ಕಳೆದ ಕೆಲವು ದಿನಗಳಿಂದ ಇವರನ್ನು ವಿಚಾರಣೆಗೆ ಬರಲಿಕ್ಕೆ ಹೇಳ್ತಾರೆ, ಇವರು ವಿಚಾರಣೆ ಎದುರಿಸ್ತಾರೆ, ಆ ಬಳಿಕ ಅವರನ್ನು ಬಿಟ್ಟು ಕಳಿಸ್ತಾರೆ, ಮರುದಿನ ಎಂದಿನಂತೆ ಬರ್ತಾರೆ, ವಿಚಾರಣೆ ಎದುರಿಸ್ತಾರೆ, ಮತ್ತೆ ಹೋಗ್ತಾರೆ. ಇದೇ ರೀತಿಯಾಗಿ ಆಗ್ತಾ ಇದೆ ಹೊರತು ಬೇರೆ ಯಾವುದೂ ರೀತಿಯಾದಂಥ ಪ್ರಗತಿ ಕಾಣ್ತಾ ಇಲ್ಲ. ಇವರನ್ನು ಬಂಧನ ಆಗ್ಬೋದು ಅಥವಾ ಅವರನ್ನು ಒಂದಷ್ಟು ದಿನಗಳ ಕಾಲ ವಶಕ್ಕೆ ಪಡೆಯುವುದಾಗಿರ್ಬೋದು, ಅವುಗಳು ಯಾವುದೇ ರೀತಿಯಾಗಿ ಆಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಗಿರೀಶ್ ಮಟ್ಟಣ್ಣ ಅವರಾಗಿರ್ಬೋದು, TJ ಅಂತ ಆಗಿರ್ಬೋದು, ಇವರ ವಿಚಾರಣೆ ನಡೆದು ಕೆಲವೇ ದಿನಗಳು ಆಗ್ತಾ ಬಂತು. ಅಂದರೆ ಹಲವು ದಿನಗಳಿಂದ ಇವರನ್ನು ವಿಚಾರಣೆಗೆ ಒಳಪಡಿಸ್ತಾನೆ ಇದ್ದಾರೆ ಹೊರತು ಇವರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ಆಗ್ತಾ ಇಲ್ಲ. ಹೀಗೆ ಮಾಡಿದರೆ ವಿಚಾರಣೆ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾದಂಥ ಸಂಶಯಕ್ಕೆ ಎಡೆ ಮಾಡಿ ಕೊಡುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಚಿನ್ನಯ್ಯನ ಪ್ರಕರಣದಲ್ಲೂ ಕೂಡ ನೋಡೋದಾದರೆ ಆರಂಭದಲ್ಲಿ ಚಿನ್ನಯ್ಯನು ಕೂಡ ಇದೇ ರೀತಿಯಾಗಿ ವಿಚಾರಣೆ ಉತ್ಖನನ ಸಂದರ್ಭದಲ್ಲೂ ಕೂಡ ಯಾವಾಗಲೂ ಕೂಡ ಸಂಜೆ ವಕೀಲರ ಜೊತೆಗೆ ಹಿಂದುವರಿತಾ ಇದ್ದ ಮತ್ತು ವಕೀಲರ ಜೊತೆ ಬೆಳಿಗ್ಗೆ ಬರ್ತಾ ಇದ್ದ. ಇದರ ವಿರುದ್ಧ ಕೂಡ ಭಾಳಷ್ಟು ಆಕ್ರೋಶಗಳು ವ್ಯಕ್ತ ಆಗಿತ್ತು. ಆ ಸಂದರ್ಭದಲ್ಲಿ ಇದರ ವಿರುದ್ಧ SITಗೆ ಒಬ್ಬರು ದೂರು ಕೂಡ ನೀಡಿದ್ರು. ಆ ಬಳಿಕ ಅವನ ಚಿನ್ನಯ್ಯನನ್ನು ವಶಕ್ಕೆ ಪಡೆದು ಆ ಬಳಿಕ ಬಂಧನ ಕೂಡ ಆಗಿದೆ. ಸದ್ಯ ಕೂಡ ಇದೇ ರೀತಿಯಾಗಿ ಲೇಟ್ ಪ್ರೊಸೆಸ್ ಆಗ್ತಾ ಇದೆ. ಕೇವಲ ಅವರನ್ನು ವಿಚಾರಣೆಗೆ ಕರೀತಾರೆ, ವಿಚಾರಣೆ ಎದುರಿಸ್ತಾರೆ, ಅವರನ್ನು ಬಿಟ್ಟು ಕಳಿಸ್ತಾರೆ ಆಗ್ತಾ ಇದೆ. ಇಂಥದ್ದು ಆಗಬಾರ್ದು. ಆದರೆ ವೇಗವಾಗಿ ಆ ಒಂದು ವಿಚಾರಣೆ ಅನ್ನುವಂಥದ್ದು ನಡಿಬೇಕು. ಮುಂದಿನ ದಿನಗಳಲ್ಲಿ ಇವರನ್ನು ಕೂಡ ಬಂಧಿಸಿ ಇವರನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂಥ ಆಗ್ರಹಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ದಿನೇಶ್ ಮಾಹಿತಿಗಾಗಿ.